ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸ್ವಾಮಿ ನಮಸ್ತೆ ಸ್ವಾಮೀಜಿ. ನಮಸ್ತೆ ಸ್ವಾಮೀಜಿ. ಈಗ ಇವತ್ತೇನು ಎಷ್ಟನೇ ವರ್ಷದ ಕಾರ್ಯಕ್ರಮ ಸ್ವಾಮೀಜಿ? ಇದು ನಮ್ಮ ಮಠ ಸ್ಥಾಪನೆ ಆಗಿರೋದು 1999. ಇದು ಈಗ 26ನೇ ವರ್ಷ ರಥೋತ್ಸವ. ಈಗ ಇದು ಜಾಗರಣೆ. ಈಗ ನಾವು ಉಡೇಕಿ ಕಾರ್ಯಕ್ರಮ ಅಂತ ಮಾಡ್ತೀವಿ, ಕುಂಭಾಭಿಷೇಕ ಅಂತ ಮಾಡ್ತೀವಿ, ಮತ್ತು ಕುದುರೆ ಮೆರವಣಿಗೆ ಅಂತ ಮಾಡ್ತೀವಿ. ಈ ಉಡೇಕಿ ಕಾರ್ಯಕ್ರಮ ವಿಶೇಷ ಏನಪ್ಪ ಅಂದರೆ, ಯಾರಿಗಾನ ಮಕ್ಕಳಾಗಿರಲಿಲ್ಲ, ಮದುವೆ ಆಗಿರಲಿಲ್ಲ ಅಂಥವ್ರಿಗೆ ಇಲ್ಲಿ ಯಾರಿಗೇ ಆಗಲಿ 5 ವರ್ಷ 10 ವರ್ಷ ಯಾರಿಗೇ ಆಗಲಿ, ಈಗ ರಕ್ತ ಸಂಬಂಧದಲ್ಲಿ ಏನೋ ಒಂದು ವ್ಯತ್ಯಾಸ ಬಂದಿರುತ್ತಲ್ಲ, ಅಂಥವ್ರು ಇಲ್ಲಿ ಉಡಿಯಕ್ಕೆ ಸಿಗುತ್ತೆ. ಯಾರೇ ಆಗಲಿ ಅಣ್ಣ ತಮ್ಮ ಜಗಳಾಡಿರ್ತಾರೆ, ತವ್ರ ಮನೆಗೆ ಹೋಗಿರಲ್ಲ, ಅಂಥವ್ರು ಬಂದು ದೇವಸ್ಥಾನದಲ್ಲಿ ಉಡಿಯಕ್ಕೆ ಸಿಗುತ್ತೆ. ಈಗ ಯಾರೇ ಆಗಲಿ ಒಂದು 10 ವರ್ಷ ಮದುವೆ ಆಗಿರಲ್ಲ ಅಂಥವ್ರ ಕುಂಭ ಹತ್ರ ಮತ್ತೆ ಇನ್ನೊಂದು ವರ್ಷ ಬರೋಷ್ಟು, ಮತ್ತು ಯಾರೇ ಆಗಲಿ ಮಕ್ಕಳಾಗಲಿಲ್ಲ ಅನ್ಕೋ, ಮತ್ತೆ ಬರೋ ಅಷ್ಟೊತ್ತಿಗೆ ಮತ್ತೆ ಮಕ್ಕಳಾಗಿರೋ ಉದಾಹರಣೆ ಇದೆ ಸ್ವಾಮೀಜಿ. ಮಾನವರ ಇದ್ದಾರೆ. ಇದು ಉಡಿಯಾಕಿ ಕಾರ್ಯಕ್ರಮಕ್ಕೆಲ್ಲ ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ ಸ್ವಾಮೀಜಿ? ಉಡಿಯಾಕಿ ಕಾರ್ಯಕ್ರಮ 2 ಗಂಟೆ 30 ನಿಮಿಷಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಬಂದಿರೋಂಥ ಮ್ಯಾಕ್ಸಿಮಮ್ಮು ಫಲ ತೊಗೊಂಡ್ರೆ ಬರ್ತಾರೆ. ಅವ್ರು ಒಂದೇ ಬರೋರಲ್ಲ ಸರ್, ಅವರು. ಹಾಂ ಸ್ವಾಮೀಜಿ. ಪ್ರತಿಯೊಂದು ಜನನೂ ಬರ್ತಾರೆ. ಇಲ್ಲ ಬರ್ತಾರೆ, ಎಲ್ಲರೂ ಬರ್ತಾರೆ ಅಲ್ಲ, ಅವರು ಬರ್ತಾರಲ್ವಾ ಅಂತ ಕೇಳ್ತಿರೋದು. ಬರ್ತಾರೆ ಪ್ರತಿಯೊಂದು ಜನನು ನಾನು ಹಾಕ್ಕೋಬೇಕು ಅಂತ ಪ್ರತಿಯೊಂದು ಊರವರು ಬರ್ತಾರೆ. ಈಗ ಮಕ್ಕಳಾಗಿರೋರು ಒಂದೇ ಬರಲ್ಲ. ಹೌದು. ಮಕ್ಕಳಾಗ್ತಿದ್ದವ್ರು ಒಂದೇ ಬರಲ್ಲ, ಸ್ಕೂಲ್ ಮಕ್ಕಳು ಕೂಡ ಬರ್ತಾರೆ. ಸ್ಕೂಲ್ ಮಕ್ಕಳು ಕೂಡ ಕುಂಭ ಬರ್ತಾರೆ. ಅಂದ್ರೆ ತಾತನ ಇಷ್ಟಪಟ್ಟರೆ ಎಲ್ಲರೂ ಬರ್ತಾರೆ. ಆ ಕುಂಭ ವಿಶೇಷ ಏನಪ್ಪ ಅಂದ್ರೆ, ಆ ಕುಂಭದಲ್ಲಿ ಅನ್ನ ಮೊಸರು ತುಂಬಿರ್ತೀವಿ. ಆ ಕುಂಭನೇ ಯಾರು ಗೊತ್ತಿರ್ತಾರೋ ಅವರು ಆ ಕುಂಭ ತಗೊಂಡೋಗಿ ಮನೆಯಲ್ಲಿ ಕಟ್ತಾರೆ. ಕಟ್ಟಿದ ಮೇಲೆ ಅವ್ರಿಗೆ ರೋಗ ರುಜಿನ ಆಗಲಿ, ದುಡ್ಡಿನ ವಿಚಾರ ಆಗಲಿ, ಪತ್ತೆ ಆಗಲಿ, ಅನ್ನಕ್ಕೆ ದರಿದ್ರನೇ ಇರಲ್ಲ. ಏನೇ ಸಮಸ್ಯೆಯಲ್ಲಿ ಪರಿಷ್ಕಾರ ಸಿಗುತ್ತೆ. ಇದು ಮುಖ್ಯ ಉದ್ದೇಶ. ನಾವು ಒಂದು 6-7-8 ದೇವಸ್ಥಾನ ಮಠ ಕಟ್ಸಿದ್ದೀವಿ. ಶಾಲೆಯ ಮಕ್ಕಳಿಗೆ ಎಲ್ಲ ತಟ್ಟೆ ಕೊಡ್ಸಿದ್ದೀವಿ. ಮಠ ಇಲ್ಲ ಸ್ವಾಮೀಜಿ? ಇಲ್ಲೇ ನಮ್ಮ ತೋಟದಲ್ಲಿದ್ದಾವೆ. ಇಲ್ಲ ಊರಲ್ಲೇ ಕಟ್ಸಿದ್ದೀವಿ, ಧ್ವಜೋತ್ಸವ ಮಾಡಿಸಿದ್ದೀವಿ. ಹುಲಿಗೆಮ್ಮ ದೇವಸ್ಥಾನಕ್ಕೆ ಒಂದು 4 ಲಕ್ಷ ಅಮೌಂಟ್ ಡೊನೇಟ್ ಮಾಡಿದ್ದೀವಿ. ಮತ್ತು ಕೊಲ್ಲಾಪುರ ಒಂದು ಸೀಟ್ ಹಾಕ್ಸಿದ್ದೀವಿ, ಆಂಜನೇಯನ ಸೀಟ್ ಹಾಕ್ಸಿದ್ದೀವಿ, ಗೌಸಿದ್ದಪ್ಪಿಗೆ ಸ್ಟೈಲ್ಸ್ ಎಲ್ಲ ಹಾಕ್ಸಿದ್ದೀವಿ, ಕಣ್ಣೀರಮ್ಮ ಮಠ ಕಟ್ಟಿದ್ದೀವಿ. ಗೌಸಿದ್ದಪ್ಪ ಮಠ? ಹೌದು, ಅಲ್ಲಿಗೂ ಕೊಟ್ಟಿದ್ದೀವಿ. ಅಲ್ಲಿ ಸ್ಟೈಲ್ಸ್ ಎಲ್ಲ ನಮ್ಮವೇ. ಕಣ್ಣೀರಮ್ಮ ಮಠ ಸ್ವಂತ ಕಟ್ಟಿದ್ದೀವಿ, ಅಲ್ಲಿ 12 ಲಕ್ಷ ಖರ್ಚು ಮಾಡಿದ್ದೀವಿ. ಅಲ್ಲಿ ಅದು ಕಣ್ಣೀರಮ್ಮ ಮಠ ಅಂದ್ರೆ ಇಲ್ಲೇ 1 ಕಿಲೋಮೀಟರ್ ಆಗುತ್ತೆ. ಹೌದಾ? ಮತ್ತೆ ಅಲ್ಲಿ ಆಂಜನೇಯ ಮಠ ಕಟ್ಸಿದ್ದೀವಿ. ಮತ್ತೆ ಒಂದು ಬೊಮ್ಮಪ್ಪ ದೇವಸ್ಥಾನ ಅಂತ ಅಲ್ಲಿ ಕಟ್ಸಿದ್ದೀವಿ, ಮೊನ್ನೆ ಉದ್ಘಾಟನೆ ಮಾಡಿದ್ದೀನಿ. ಬೊಮ್ಮಪ್ಪನ ದೇವಸ್ಥಾನ ಇಲ್ಲಿ ತಾಲೂಕು ಮಟ್ಟದಲ್ಲಿ ಒಂದ್ಸರಿ ಸ್ಪೋರ್ಟ್ಸ್ ಬಂದಿತ್ತು. ಎಲ್ಲ ನಾವು ಎಲ್ಲಾ ಮಕ್ಕಳಿಗೂ ನಾವು ಎಲ್ಲ ಅನ್ನದಾನ ಕಾರ್ಯಕ್ರಮ ಮಾಡಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.